ನಮಗೆ ಯಾವ ಮಂತಿಂದ ಜಿ ಎಸ್ ಟಿ ನಂಬರ್ ಸಿಕ್ಕಿರುತ್ತೋ ಆ ಮಂತಿಂದನೇ ನಮ್ಮ ಫೈಲಿಂಗ್ ಸ್ಟಾರ್ಟ್ ಆಗಿರುತ್ತೆ. ಸೊ ನಾನು ಜಿ ಎಸ್ ಟಿ ನಂಬರ್ ಬಂದಿದೆ, ಬಟ್ ನಾನು ಲೇಟಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಥವಾ ಈಗ ಈ ಮಂತ್ ನನಗೆ ಸೇಲ್ಸೇ ಆಗಿಲ್ಲ, ನಾನು ಯಾಕೆ ಜಿ ಎಸ್ ಟಿ ಫೈಲ್ ಮಾಡಬೇಕು, ಈ ಥರ ಎಲ್ಲ ನೀವೇನಾದರೂ ಅಂದ್ಕೊಂಡು ಫೈಲಿಂಗ್ನ ನೀವು ಸ್ಟಾಪ್ ಮಾಡಿದರೆ ನಿಮಗೆ ಪೆನಾಲ್ಟೀಸ್ ಬೀಳುತ್ತೆ. ಸೊ ಏನಂದರೆ, ಇವಾಗ ನೀವೇನಾದರೂ ಮಂತ್ಲಿ ರಿಟರ್ನ್ಸ್ ಫೈಲ್ ಮಾಡೋ ಥರ ಚೂಸ್ ಮಾಡ್ಕೊಂಡಿದ್ದೀರಾ ಅಂದರೆ ಎವ್ರಿ ಮಂತ್ 11th ಅಷ್ಟರಲ್ಲಿ ನೀವು ಜಿ ಎಸ್ ಟಿ ಆರ್ 1ನ ಫೈಲ್ ಮಾಡಿರಬೇಕು ಆ್ಯಂಡ್ 20th ಒಳಗಡೆ ನೀವು ಜಿ ಎಸ್ ಟಿ ಆರ್ 3ಬಿನ ಫೈಲ್ ಮಾಡಿರಬೇಕು. ಇದೇನಾದರೂ ಆಗಿಲ್ಲ ಅಂದರೆ ನಿಮಗೆ ಪರ್ ಡೇ ಲೆಕ್ಕದಲ್ಲಿ ನಿಮಗೆ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಬರೀ ನಿಲ್ ಜಿ ಎಸ್ ಟಿನೇ ನೀವು ಫೈಲ್ ಮಾಡಿಲ್ಲ ಅಂದರೂ ಕೂಡ ₹20 ಅಂದರೆ ಎಸ್ ಜಿ ಎಸ್ ಟಿ ₹10, ಸಿ ಜಿ ಎಸ್ ಟಿ ₹10 ಆಗಿ ನಿಮ್ಮ ಹತ್ರ ₹20 ಪರ್ ಡೇ ಲೆಕ್ಕದಲ್ಲಿ ಫೈನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಆದಷ್ಟು ಜಿ ಎಸ್ ಟಿ ಫೈಲಿಂಗ್ನ ಟೈಮ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೇನಾದ್ರೂ ಸೇಲ್ಸ್ ಆಗಿಲ್ಲ ಅಂದರೆ ನಿಲ್ ಜಿ ಎಸ್ ಟಿನಾದರೂ ನೀವು ಫೈಲ್ ಮಾಡಲೇಬೇಕು. ಸೊ ತುಂಬ ಜನ ಲಾಸ್ಟ್ ಮಿನಿಟಲ್ಲಿ ನಿನ್ನೆ ಮೊನ್ನೆಯಿಂದ ನನಗೆ ಮೆಸೇಜ್ ಮಾಡಿದ್ರಿ. ನಾನು ಅವರಿಗೆಲ್ಲ ನಿಲ್ ಜಿ ಎಸ್ ಟಿ ಫೈಲ್ ಮಾಡಿ ಕೊಟ್ಟಿದ್ದೀನಿ. ಸೊ ಇನ್ನೂ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ನೀವು ನನಗೆ ಡಿ ಎಮ್ ಮಾಡ್ಬೋದು. ನಿಲ್ ಫೈಲ್ ಮಾಡಬೇಕು ಅಂದರೆ ನಾನು ಅದನ್ನು ಮಾಡಿಕೊಡ್ತೀನಿ. ಆ್ಯಂಡ್ ಜಿ ಎಸ್ ಟಿ ಆರ್ 1 ಅಂದ್ರೇನು, 3B ಅಂದ್ರೇನು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನಾನು ಸ್ಟೋರಿಯಲ್ಲಿ ಶೇರ್ ಮಾಡಿರ್ತೀನಿ. ಆ ವಿಡಿಯೋನ ನೀವು ಚೆಕ್ ಮಾಡ್ಬೋದು. ಇನ್ನು ಜಿ ಎಸ್ ಟಿಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಫೈಲಿಂಗ್ ಯಾವ ಥರ ಇರುತ್ತೆ ಅನ್ನೋ ಕಂಪ್ಲೀಟ್ ವಿಡಿಯೋ ನಿಮ್ಗೇನಾದರೂ ಬೇಕು ಅಂದರೆ ಜಿ ಎಸ್ ಟಿ ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡ್ಕೊತೀನಿ.